ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಅನಂತ ಪ್ರಣಾಮಗಳು. ನಿರಸ್ತದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷ ವಿದ್ವತ್ಪರಿಜ್ಞೇಯ ಮಹಾವಿಶೇಷೋ. ನೀವು ಎಂಥವ್ರು ಗೊತ್ತಾ? ವಿದ್ವಾಂಸರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಭಗವಂತನ ಬಗ್ಗೆ ವಿಶ್ವಾಸ ಇಟ್ಟು ಭಗವಂತನನ್ನು ತಿಳಿಬೇಕು ಅಂತ ಚಿಂತನೆ ಮಾಡೋರು ಇರ್ತಾರಲ್ಲ, ಅವರು ವಿದ್ವಾಂಸರು ಅಂತಾರೆ. ಅಂದರೆ ಸುನಿಚೈವ ಸ್ವಭಾಗೇಚ ಪಂಡಿತ ಸಮದರ್ಶನ. ಪಂಡಿತರು ಅಂದರು ಒಂದೇ, ವಿದ್ವಾಂಸರು ಅಂದರೆ ಎಲ್ಲ ಕಡೆ ಭಗವಂತನನ್ನು ನೋಡ್ತಾ ಭಗವಂತನ ಅನುಗ್ರಹ ನಮಗಾಗಬೇಕು, ನಮ್ಮ ಜೀವನ ಧನ್ಯ ಆಗಬೇಕು, ಅವನ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಯಾರು ಚಿಂತನೆ ಮಾಡ್ತಾ ಇರ್ತಾರೆ, ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ವಿದ್ವಾಂಸರು ಅನಿಸ್ಕೋತಾರೆ. ಬರೇ ಗ್ರಂಥಗಳನ್ನು ಅಧ್ಯಯನ ಮಾಡಿ ನಿಂತ್ಕೊಂಡ್ರೆ ಅವರು ವಿದ್ವಾಂಸರಲ್ಲ. ಅದರದ್ದು ಅಂತರಾರ್ಥ ತಿಳಿಯದೇ ಇರತಕ್ಕಂಥವ್ರು, ಅದನ್ನು ಅನುಭವಕ್ಕೆ ತಂದುಕೊಳ್ಳದೇ ಇರತಕ್ಕಂಥವ್ರು, ಕೇವಲ ಉಪನ್ಯಾಸದಲ್ಲಿ ಮಾತ್ರ ಅಟ್ಟಹಾಸ ತೋರ್ತಕ್ಕಂಥವ್ರಲ್ಲ, ಅವರು ವಿದ್ವಾಂಸರಲ್ಲ. ವಿದ್ವಾಂಸರು ಅಂತಂದರೆ ನಿರಂತರ ಭಗವಂತನ ಚಿಂತೆ ಉಳ್ಳವರಾಗಬೇಕು, ಅವನ ಬಗ್ಗೆ ತಿಳ್ಕೋಬೇಕು ಎಂಬ ಆಸೆ ಉಳ್ಳವರಾಗಿರಬೇಕು. ಅದಕ್ಕೆ ಹಿಂದಿನವ್ರು ಹೇಳ್ತಾರೆ, ಜ್ಞಾನಿಗಳೇ ಹೇಳ್ತಕ್ಕಂಥ ಮಾತು. ಕತ್ತೆ ಇರ್ತದೆ, ಕತ್ತೆಗೆ ರಾಜನ ಉಡ್ತಕ್ಕಂಥ ವಸ್ತ್ರಗಳನ್ನು, ಅಂದರೆ ರಾಜ ಯಾವಾಗಲೂ ಪ್ರತ್ಯೇಕ ರಾಮದೇವರು ಹೊದ್ಕೊಳ್ತಕ್ಕಂಥ, ರಾಮದೇವರು ಮೈ ಮೇಲೆ ಉಟ್ಕೊಳ್ತಕ್ಕಂಥ ವಸ್ತ್ರಗಳನ್ನು ಒಗಿಲಕ್ಕೆ ಹಾಕ್ತಾರೆ. ಆಗ ಅಗಸ ಏನು ಮಾಡ್ತಾನೆ ಗೊತ್ತಾನ? ರಾಮ ಉಟ್ಟುಕೊಂಡಿರ್ತಕ್ಕಂಥ, ರಾಮನಿಗೆ ಉಡಲಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತ್ರಗಳನ್ನು ತನ್ನ ಕತ್ತೆಯ ಮೇಲೆ ಹಾಕಿಕೊಂಡು ನದಿಗೆ ಹೋಗ್ತಾನೆ. ಇವನಿಗೆ ಗೊತ್ತದೆ ಅದು ರಾಮದೇವರು ಉಟ್ಕೊಬೋದಪ್ಪೋ, ಅದನ್ನು ಭಾಳ ಜಾಗೃತಿಯಾಗಿ ತೊಗೊಂಡೋಗ್ಬೇಕು, ಅದನ್ನು ಕಾಲಲ್ಲಿ ಮುಟ್ಟು ಮಾಡೋದಂತ ಯಾರು ಅದು ತೊಗೊಂಡು ಹೋಗ್ತಕ್ಕಂಥ ಅಗಸ ಇದ್ದಾನಲ್ಲ ಅವನಿಗೆ ಗೊತ್ತು. ಆದರೆ ಅದು ಹೊತ್ತದಲ್ಲ ಕತ್ತೆಗೆ ಏನಾದರೂ ಗೊತ್ತಾ? ನನ್ನ ಮೇಲೆ ಹಾಕಿರ್ತಕ್ಕಂಥ ಬಟ್ಟೆಗಳು ಸಾಕ್ಷಾತ್ ರಾಮನಿಗೆ ಸಂಬಂಧಪಟ್ಟಿದ್ದಂತ ಜ್ಞಾನಿರ್ತಾನೆ. ಹಾಗೆ ಬರೇ ಗ್ರಂಥಗಳನ್ನು ಓದಿ ಅದರಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡು ಚರ್ಚೆ ಮಾಡೋದು, ವಾದ ಮಾಡೋದು, ಇನ್ನೊಬ್ಬರು ನನಗಿಂತ ಕೆಳಮಟ್ಟದಲ್ಲಿರ್ತಕ್ಕಂಥವ್ರು ಅವ್ರಿಗೇನು ತಿಳಿಯೋದಿಲ್ಲ ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ, ಅವರು ವಿದ್ವಾಂಸರಲ್ಲ. ಅದರ ಮರ್ಮವನ್ನು ತಿಳ್ಕೊಂಡು ತಾವು ಓದಿ ವಿದ್ಯೆಯನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿರ್ತಾರಲ್ಲ, ಅವರು ನಿಜವಾದ ವಿದ್ವಾಂಸರು. ರಾಘವೇಂದ್ರ, ನೀವೆಂಥವ್ರು ಗೊತ್ತಾ? ವಿದ್ವತ್ ಪರಿಜ್ಞೇಯ, ವಿದ್ವಾಂಸರಿಂದ ಚೆನ್ನಾಗಿ ತಿಳಿಲಿಕ್ಕೆ ಸಾಧ್ಯರಾದವರು. ಯಾಕೆ ವಿದ್ವಾಂಸರು ಏನು ತಿಳಿತಾರೆ? ನಿಮ್ಮನ್ನು ಮಹಾವಿಶೇಷರು ನೀವು ಅಂತ ತಿಳಿತಾರೆ. ವಿದ್ವಾಂಸರು ಏನು ತಿಳಿತಾರೆ? ನೀವು ಮಹಾವಿಶೇಷರು. ಮಹಾವಿಶೇಷ ಎಂಬಲ್ಲಿ 3 ಶಬ್ದಗಳವೆ. ಮಹಾವಿಶೇಷ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಯಾರಿಗಾರು ಕೂಡ. ಮಹಾ ಅಂತಂದರೆ ಸರ್ವೋತ್ತಮನಾದ, ಮಹೋನ್ನತನಾಗಿರತಕ್ಕಂಥ. ವಿ ಎಂಬ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಅಕ್ಷರಕ ಭಗವಂತ ವಿಷ್ಣು ಅಂತ ಅರ್ಥ. ಪಕ್ಷಿ ಪರಮಾತ್ಮನೋಹೋ. ವಿ ಅಂದರೆ ಪಕ್ಷಿ, ಗರುಡ ಅಂತ ಅರ್ಥ. ವಿ ಅಂದರೆ ಪರಮಾತ್ಮ ಅಂತ ಅರ್ಥ. ಮಹಾ ಸರ್ವೋತ್ತಮನಾಗಿರ್ತಕ್ಕಂಥ ವಿ ಅಂದರೆ ಪರಮಾತ್ಮ ನಾರಾಯಣ. ಅವನೊಟ್ಟಿಗೆ ಕೂಡಿಕೊಂಡಿರ್ತಕ್ಕಂಥ ಶೇಷದೇವರು ನೀವು, ಹೌದಾ ಅಲ್ವಾ? ಪರಮಾತ್ಮ ನಿರಂತರ ವಾಸುದೇವ ನಾಮಕ ಪರಮಾತ್ಮ ನಿರಂತರ ಶೇಷನ ಮೇಲೆ ಮಲ್ಕೊಂಡಿರ್ತಾನೆ. ಅಂದರೆ ಶೇಷನಿಗೆ ಪರಮಾತ್ಮನ ಸಂಪರ್ಕ ಯಾವಾಗಲೂ ಇರ್ತದೆ, ಅವರಿಂದ ಸಹಿತನಾಗೇ ಇರ್ತಾರೆ. ಶೇಷ ಬೇರೆ ಇರೋದಿಲ್ಲ, ಒಂದು ಬೇರೆ ರೂಪಗಳಿಂದ ಇನ್ನೊಂದು ಬೇರೆ ಕೆಲಸ ಮಾಡ್ತಾ ಇರೋದು. ಆದರೆ ಶೇಷದೇವರ ಒಂದು ರೂಪ ಯಾವಾಗಲೂ ಭಗವಂತನನ್ನು ತನ್ನ ಮೈ ಮೇಲೆ ಹೊತ್ಕೊಂಡಿರ್ತಾರೆ. ಅಂದರೆ ಭಗವಂತನೊಟ್ಟಿಗೆ ಕೂಡಿ ಇರ್ತದೆ ಮಾತು, ಭಗವಂತನಿಂದ ಕಲಿತಿರ್ತದೆ. ಆದ ಕಾರಣನೇ ವಿದ್ವತ್ ಪರಿಜ್ಞೇಯರು ನೀವು. ಇದರ ಜ್ಞಾನ ಯಾರಿಗೆ ಆಗ್ತದೋ? ಜ್ಞಾನಿಗಳಿಗೆ ಆಗ್ತದೆ, ಎಲ್ಲರಿಗೆ ಆಗೋಲ್ಲ. ನೀವು ಮಹಾವಿಶೇಷ ಸರ್ವೋತ್ತಮನಾದ ಪರಮಾತ್ಮನೊಟ್ಟಿಗೆ ಸಂಬಂಧ ಬೆಳೆಸ್ಕೊಂಡಿರ್ತಕ್ಕಂಥ, ಆತನೊಟ್ಟಿಗೆ ಸದಾ ಇರತಕ್ಕಂಥ ಶೇಷ ನೀವು, ಸಾಕ್ಷಾತ್ ಶೇಷಾವತಾರಿಗಳು ಎಂಬ ಅರ್ಥವನ್ನು ಧ್ವನ್ಯರ್ಥದಲ್ಲಿ ಕೊಡ್ತಾರೆ. ಶಬ್ದ ಅದಕ್ಕೆ ಸಾಮಾನ್ಯವಾದ ಅರ್ಥ ಏನು? ಮಹಾವಿಶೇಷ, ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳವರು ನೀವು ಅಂತ ಅರ್ಥ. ಅಂದರೆ ಜ್ಞಾನದಲ್ಲಿ ದೊಡ್ಡವರು ನೀವು, ನಿಮ್ಮ ವಿಶೇಷರು. ಮತ್ತು ನಿಮ್ಮ ಬುದ್ಧಿಯಲ್ಲಿ ಭಾರಿ ದೊಡ್ಡವರು, ಭಕ್ತಿಯಲ್ಲಿ ನೀವು ಸಹನವಾದವರಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳಲ್ಲಿ ವಿಶೇಷದಿಂದ ಕೂಡಿಕೊಂಡಿರ್ತಕ್ಕಂಥವ್ರು ನೀವು, ಅದು ಒಂದರ್ಥ. ಆದರೆ ಅದು ಸ್ವಲ್ಪ ಬಿಚ್ಚಿದರೆ, ಆ ಶಬ್ದಗಳನ್ನು ಒಡೆದರೆ ಏನರ್ಥ ಬರ್ತದೆ? ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನೊಟ್ಟಿಗೆ ನಿರಂತರ ಸಹಿತರಾದ ಶೇಷದೇವರು ನೀವು ಅಂತ ಒಂದರ್ಥ.
ಇನ್ನೊಂದು ಅರ್ಥ ಏನು ಗೊತ್ತಾ? ಮಹಾ ಸರ್ವೋತ್ತಮನಾದ ಪರಮಾತ್ಮನ ಸಂಬಂಧವನ್ನು ಹೊಂದಿರತಕ್ಕಂಥ ಸಂಬಂಧಾರ್ಥೇ ಷಷ್ಠಿ ಅಂಥೇಳಿ, ನೀವು ಸಂಬಂಧವನ್ನು ಹೊಂದಿರತಕ್ಕಂಥ ಆದಿಶೇಷನ ಅವತಾರಿಗಳು ನೀವು ಅಂತ ಅರ್ಥ ಮಾಡ್ತಾರೆ. ಈ ಶ್ಲೋಕವನ್ನು ಈ ರೀತಿ ಅರ್ಥ ಮಾಡಬೇಕು. ಒಂದು ಮೊದಲೇ ಸಾಮಾನ್ಯವಾದ ರೀತಿಯಿಂದ ಅರ್ಥ ಮಾಡಿದರೆ ಏನಾಗ್ತದೆ? ನಿರಸ್ತ ದೋಷರು, ನೀವು ಯಾವ ತರಹದ ದೋಷ ಇಲ್ಲದೇ ಇರತಕ್ಕಂಥವರು, ನಿರವದ್ಯಮೇಶರು, ಸ್ವಚ್ಛವಾಗಿರ್ತಕ್ಕಂಥ ವೇಷವನ್ನು ಧಾರಣ ಮಾಡಿರ್ತಕ್ಕಂಥವರು, ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷರು. ನೀವು ಮಾತಾಡಿದರೆ ಸಾಕು ಪ್ರತ್ಯರ್ಥಿಗಳೆಲ್ಲರ ಮೂಕರಾಗಿ ಬಿಡ್ತಾರೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ವಿದ್ವಾಂಸರಿಂದ ತಿಳಿಯಲಿಕ್ಕೆ ಸಾಧ್ಯವಾದ ವಿಶೇಷ ವ್ಯಕ್ತಿತ್ವವುಳ್ಳವರು ನೀವು. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ, ನಿಮ್ಮ ವಾಗ್ವೈಖರಿಯಿಂದ ಭವ್ಯನಾಗಿರತಕ್ಕಂಥ ಶೇಷನನ್ನು ಗೆದ್ದವರು, ಆದಿಶೇಷನನ್ನು ಗೆದ್ದವರು ನೀವು. ಹೀಗೆ ಇದು ಸಾಮಾನ್ಯವಾದ ಅರ್ಥ. ಹಾಗಲ್ಲದರೆ ಮಹಾವಿಶೇಷ ಎಂಬುದನ್ನೇ ನೀವು ಮಹಾವಿಶೇಷ ಸ್ವರೂಪರು ಅಂತ ಇಟ್ಕೊಂಡ್ರೆ ನಿರಸ್ತ ದೋಷರು. ರಾಘವೇಂದ್ರ, ನೀವು ಎಂಥ ನಿರಸ್ತ ದೋಷರಾಗಿದ್ದರು, ನಿಮ್ಮಲ್ಲಿ ಯಾವ ತರಹದ್ದು? ಯಾಕಂದರೆ ಪರಬ್ರಹ್ಮ ಸಾಕ್ಷಾತ್ ವಾಸುದೇವ ಶೇಷನ ಮೇಲೆ ಮಲ್ಕೊಂಡಿದ್ದಾನೆ. ಅವನ ಸಂಪರ್ಕ ಯಾವಾಗಲೂ ನಿರಂತರ ಶೇಷನಿಗೆ ಇರ್ತದೆ. ಅಂದರೆ ಇನ್ನು ಶೇಷನಲ್ಲಿ ಕೆಟ್ಟ ಆಲೋಚನೆಗಳಿರ್ತಾವ, ದುರ್ಗುಣಗಳಿರ್ತಾವ, ಅಹಂಕಾರ ಇರ್ತಾವೆ. ದೇವರ ಗುಡಿಯಲ್ಲಿ ಹೋದ್ರೆ ಸಾಮಾನ್ಯ, ಅಂದರೆ ಎಲ್ಲರಿಗೆಲ್ಲ ದೊಡ್ಡ ಜ್ಞಾನಿಗಳೊಟ್ಟಿಗೆ ಸಹವಾಸ ಮಾಡಿದರೆ, ದೊಡ್ಡ ಜ್ಞಾನಿಗಳ ಪಕ್ಕದಲ್ಲಿ ಇದ್ದರೆ, ದೇವಾಲಯವನ್ನು ಪ್ರವೇಶ ಮಾಡಿದರೆ ನಮಗೆ ಕೆಟ್ಟ ಗುಣಗಳಿದ್ದರೆ ಅವು ದೂರ ಆಗ್ತವೆ. ಇನ್ನು ಸಾಕ್ಷಾತ್ ವಾಸುದೇವನನ್ನು ತನ್ನ ಮೈ ಮೇಲೆ ಮಲಿಸ್ಕೊಂಡಿರ್ತಕ್ಕಂಥ ಶೇಷನಲ್ಲಿ ಕೆಟ್ಟ ಗುಣಗಳಿರ್ತಾವೆ, ಎಂದೆಂದಿಗೂ ಇರೋದಿಲ್ಲ. ಅದ ಕಾರಣ ಮಹಾ ನಿರಸ್ತ ದೋಷರು ನೀವು. ನಿಮ್ಮಲ್ಲಿ ಯಾವ ತರಹದ ದೋಷ ಇಲ್ಲದೇ ಇರತಕ್ಕಂಥವ್ರು. ನಿರವದ್ಯ ವೇಷ, ಅದ್ಭುತವಾಗಿರತಕ್ಕಂಥ ದೋಷರಹಿತವಾದ ವೇಷವುಳ್ಳವರು ನೀವು. ಪ್ರತ್ಯರ್ಥಿ ಮೂಕತ್ವ ನಿಧಾನ ಮಾಡುವ, ಪ್ರತ್ಯರ್ಥಿಗಳನ್ನು ನಿಮ್ಮ ಮುಂದೆ ಯಾರಾದರೂ ವಾದ ಮಾಡಕ್ಕೆ ಬಂದರು ಅಂದರೆ ಅವ್ರನ್ನೆಲ್ಲ ಮೂಕರನ್ನಾಗಿ ಮಾಡ್ತಕ್ಕಂಥವ್ರು. ವಾಗ್ವೈಖರಿಯಿಂದ ನಿರ್ಜಿತ ಗೆಲ್ಲಲ್ಪಟ್ಟ ಆದಿಶೇಷನನ್ನುಳ್ಳವರು. ಇಂಥ ನೀವು ವಿದ್ವಾಂಸರಿಂದ ಪರಿಜ್ಞೇಯರು, ತಿಳಿಯಲಿಕ್ಕೆ ಯೋಗ್ಯರಾದವರು. ಯಾರು ನೀವು? ಮಹಾವಿಶೇಷರು ನೀವು. ಪರಮಾತ್ಮನನ್ನು ಮಹಾ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಂಬಂಧಪಟ್ಟ ಆದಿಶೇಷನ ಅವತಾರಿಗಳು ನೀವು ಅಂತ ಈ ರೀತಿ ಅರ್ಥ ಮಾಡಬೇಕು. ಮಾಡಿದಾಗ ಇದು ಅಂದರೆ ಇದು ಅಪಣಾಚಾರ್ಯರು, ಹೌದು, ಇಂಥ ಆಲೋಚನೆಗಳು ಇಟ್ಟುಕೊಂಡೇ ಅಪಣಾಚಾರ್ಯ ಈ ವಾಕ್ಯಗಳನ್ನು ಹೀಗೆ ಪ್ರಯೋಗ ಮಾಡಿದ್ದಾರೆ. ಇದನ್ನು ಸಾಮಾನ್ಯವಾದ ರೀತಿಯಲ್ಲಿ ಅರ್ಥ ಮಾಡ್ಬೋದು, ವಿಶಿಷ್ಟವಾದ ರೀತಿಯಲ್ಲಿ ಅರ್ಥ ಮಾಡ್ಬೋದು. ಕೆಲವು ವ್ಯಾಖ್ಯಾನಕಾರರು ಏನು ಮಾಡಿದ್ದಾರೆ? ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ಎಂಬಲ್ಲಿ ತಮ್ಮ ವಾಗ್ವೈಖರಿಯಿಂದ ವಾದ ಸರಣಿಯಿಂದ ಆ ಭವ್ಯಶೇಷ, ಭವ್ಯ ಅಂದರೆ ಶ್ರೇಷ್ಠನಾಗಿರತಕ್ಕಂಥ ಶೇಷ ಎಂಬ ವಿದ್ವಾಂಸನನ್ನು ಗೆದ್ದರು ಅಂತ ಬರೆದಿದ್ದಾರೆ. ಆದರೆ ಜ್ಞಾನಿಗಳ ದೃಷ್ಟಿಯಲ್ಲಿ ಭವ್ಯಶೇಷ ಅಂದರೆ ಅದ್ಭುತನಾಗಿರ್ತಕ್ಕಂಥ ಭವನೇ ಶೇಷನಾಗ್ತಾನಲ್ಲ ಅಂತ, ಭವನಿಗೆ ಸಂಬಂಧಪಟ್ಟ ಶೇಷಾವತಾರ ಅದಲ್ಲ ಅಂತ ಶೇಷನೇ ನಿಮ್ಮ ಮುಂದೆ ನಿಂತಿರೋದಿಲ್ಲ. ಯಾಕೆ ಗೊತ್ತಾ? ರಾಮರಾವಣೆಯೋರ ಯುದ್ಧಂ ರಾಮರಾವಣರ ಯುದ್ಧಕ್ಕೆ ಯಾವುದು ಸಮಾನ ಅಂದರೆ ರಾಮರಾವಣರ ಯುದ್ಧವೇ ಸಮಾನ, ಮತ್ತೊಂದಿಲ್ಲ, ಅದಕ್ಕೆ ಸಾಟಿ ಬರ್ತಕ್ಕಂಥದ್ದಿಲ್ಲ. ಹಾಗೆ ರಾಯರಿಗೆ ಪೋಟಿ ಬರಬೇಕಾದರೆ ವಾಗ್ವಾದದಲ್ಲಿ, ಅಂದರೆ ಪಾಂಡಿತ್ಯದಲ್ಲಿ ವಾಗ್ವಾದ ಮಾಡಬೇಕು ಅಂತಂದರೆ ಆದಿಶೇಷನೇ ಬರಬೇಕು. ಯಾಕೆ? ಅವರು ಆದಿಶೇಷನ ಅವತಾರಗಳು. ಆದಿಶೇಷನಿಗೆ ರಾಯರ ಸಮಾನ, ರಾಯರಿಗೆ ಸಮಾನ ಆದಿಶೇಷ. ಈ ಅರ್ಥದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಅಪಣಾಚಾರ್ಯರು ಈ ಪ್ರಯೋಗ ಮಾಡಿದ್ದಾರೆ. ಇಂಥ ಹೇಳಿದ ಅಪಣಾಚಾರ್ಯರು ಮುಂದೆ ಏನು ಮಾಡ್ತಾರೆ ಗೊತ್ತನ? ಎಷ್ಟು ಚಿಂತನೆ ಕೊಡ್ತಾರೆ ಗೊತ್ತನ? ಭವ್ಯಸ್ವರೂಪ, ಈ ಮೂರು ಪದ್ಯಗಳು ನೋಡ್ರಿ. ಭವ್ಯಸ್ವರೂಪ ಭವದುಃಖತೂಲ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ನಿರಸ್ತ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ ವಿದ್ವತ್ಪರಿಜ್ಞೆ ದುರತ್ಯಯೋಪಪ್ಲವ ಸಿಂಧು ಸೇತು ನಿರಸ್ತದೋಷ ನಿರಬದ್ಯವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನಭಾಟ ವಾಗ್ವೈಖರಿ ನಿರ್ಜಿತ ಭವ್ಯಶೇಷ ವಿದ್ವತ್ಪರಿಜ್ಞೇಯ ಮಹಾವಿಶೇಷ ಸರ್ ಅಂತ ಇವೆಲ್ಲ ಏನವಲ್ಲ, ಇವೆಲ್ಲವೂ ಕೂಡ ಒಂದು ರೀತಿಯಿಂದ ಶೇಷದೇವರಿಗೂ ಸರಿ ಹೋಗ್ತಾವೆ, ರಾಘವೇಂದ್ರ ಸ್ವಾಮಿಗಳಿಗೂ ಸರಿ ಹೋಗ್ತಾವೆ. ಅಂಥ ವಿಶೇಷಣಗಳನ್ನು ಪ್ರಯೋಗ ಮಾಡಿ ಅಪಣಾಚಾರ್ಯರು ತಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರರಲ್ಲಿ ಆದಿಶೇಷನನ್ನು ಕಂಡು ನಮ್ಮ ರಾಯರು ರಾಘವೇಂದ್ರ ಸ್ವಾಮಿಗಳು ಸಾಮಾನ್ಯ ವ್ಯಕ್ತಿಯಲ್ಲ, ಇಲ್ಲಾಂದರೆ ಇಷ್ಟು ಭಗವದ್ ರೂಪಗಳು ನಿತ್ಯ ಸನ್ನಿಧಾನ ಹೊಂದಿರೋದೇನು.
ರಾಯರ ರಾಯರ ಸನ್ನಿಧಾನ ಅಂದರೆ ಅದು ವೈಕುಂಠಕ್ಕೆ ಸಮಾನ ಅಂತ ಅನಿಸ್ಕೋಬೇಕಾದ್ರೆ ರಾಯರ ವ್ಯಕ್ತಿತ್ವ ಸಾಧಾರಣವಾಗಿರ್ತಕ್ಕಂಥದ್ದು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಆದಿಶೇಷನನ್ನು ನಮ್ಮ ಸ್ಮೃತಿ ಪಟಲಕ್ಕೆ ತಂದು ಕೊಟ್ಟಿದ್ದಾರೆ. ಅಯ್ಯ, ನನ್ನ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಾಮಾನ್ಯರಲ್ಲ, ಅವರ ಮೂಲ ರೂಪ ಆದಿಶೇಷ ಅಂತ ಸ್ಪಷ್ಟ ಮಾಡಿದರು. ಇಷ್ಟು ಮಾಡಿದ ಅಪಣಾಚಾರ್ಯರು ಕೊನೆಗೆ ಮತ್ತೊಂದು ಸಲ ನಮ್ಮ ರಾಯರ ಆದಿಶೇಷಾವತಾರಿಗಳು ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತಕ್ಕಂಥ ಪದ್ಯಗಳಲ್ಲಿ ರಾಯರ ವಾಗ್ಝರಿಯನ್ನು ಗಂಗೆಗೆ ಹೋಲಿಸಿ ಆ 2 ಪದ್ಯಗಳನ್ನು ಮಾಡಿ ಆ ಪದ್ಯಗಳಲ್ಲಿ ನನ್ನ ಗುರುಗಳಾದ ರಾಯರ ಶೇಷಾಂಶರು ಅಂತ ಹೇಳಿದರು. ಮಧ್ಯದಲ್ಲಿರ್ತಕ್ಕಂಥ ಪದ್ಯಗಳಿಂದ ಮತ್ತು ಶೇಷ ಭವ್ಯಸ್ವರೂಪ ಅಂತಕ್ಕಂಥ ಶ್ಲೋಕದಿಂದ ನನ್ನ ರಾಯರು ಸಾಕ್ಷಾತ್ ಶೇಷಾವತಾರಿಗಳು ಅಂತ ಹೇಳಿದರು. ಮತ್ತು 2ನೇದು ನಿರಸ್ತದೋಷೋ ನಿರವಧ್ಯ ವೇಷ ಅಂತಕ್ಕಂಥ ಪದ್ಯದಿಂದ ನನ್ನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳು ಆದಿಶೇಷಾವತಾರಿಗಳು ಅಂತ ಸ್ಪಷ್ಟ ಮಾಡಿದರು. ಹೀಗೆ ಆದಿ ಮಧ್ಯದಲ್ಲಿ ಮಾಡಿದ ಅಪಣಾಚಾರ್ಯರು ನನ್ನ ಗುರುಗಳಾದ ರಾಯರು ಶೇಷಾಂಶರು ಅಂತ ಹೇಳಿದ್ದಾರೆ. ಅಪಣಾಚಾರ್ಯರು ರಾಯರ ಸ್ತೋತ್ರದ ಕೊನೆಯಲ್ಲೂ ಕೂಡ ಒಮ್ಮೆ ಶೇಷನನ್ನು ಜ್ಞಾಪಕ ಮಾಡಿಕೊಡ್ತಾರೆ. ಅಂದರೆ ನನ್ನ ಗುರುಗಳು ಶೇಷಾವತಾರಿಗಳು ಅಂತ ಹೇಳ್ತಾರೆ. ಎಲ್ಲಿ ಇದು ಹೇಗದೆ ಯೋ ಭಕ್ತಿಯ ಕೊನೆಯ ಶ್ಲೋಕ ಇದು ಲಾಸ್ಟಿಗೆ ಬರ್ತಕ್ಕಂಥದ್ದು. ಅಂದರೆ ಅಪಣಾಚಾರ್ಯರು ಈ ಪದ್ಯವನ್ನು ಹೇಳಿ ಮುಗಿಸೋದ್ರೊಳಗಾಗಿ ರಾಯರು ಸಹಿ ಮಾಡ್ತಾರೆ. ಯಾವುದದು? ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಿ ಭವೇತ್ ತಸ್ಯ ಅಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲಾ ನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿರತುಲ. ಇಷ್ಟು ಹೇಳಿದ್ರಂತೆ ಅಪಣಾಚಾರ್ಯರು. ಮುಂದೆ ಅವರಿಗೆ ಮಾತು ಬರಲಿಲ್ಲ ಅಂತ. ಅಂದರೆ ರಾಯರ ಬೃಂದಾವನದ ಮುಂದೆ ನಿಂತುಕೊಂಡಿದ್ದಾರೆ. ಬೃಂದಾವನದ ಕೆಳಭಾಗದಲ್ಲಿ ರಾಯರ ಗುಹಾದಲ್ಲಿ ಕೂತ್ಕೊಂಡಿದ್ದಾರೆ. ಅವರ ದರ್ಶನ ಪ್ರತ್ಯಕ್ಷ ಆಯಿತು. ಯಾವಾಗ ಮೈ ಮರೆತು ರಾಯರನ್ನು ಸ್ತೋತ್ರ ಮಾಡಿದ್ರು ಈ ಪದ್ಯದಿಂದ ಅವರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ರಾಯರ ದರ್ಶನ ಬೇರೆ ಆಯಿತು. ಅಂತಹ ಗುರುಗಳು ನನ್ನಿಂದ ವಿಯೋಗ ಹೊಂದಿದ್ರಲ್ಲ, ಅವರ ಸಂಪರ್ಕ ಇನ್ನು ಮುಂದೆ ಶಾಶ್ವತವಾಗಿ ನನಗೆ ಇಲ್ಲಲ್ಲ ಅಂತ ತಡಿಲಾರದೆ ಕಂಠ ಗದ್ಗದಿತವಾಗಿ ನಿಂತ್ಕೊಂಡ್ಬಿಡ್ತಾರೆ. ವಿಭೂತಿ ರತುಲ ಅಂತಂದ್ರು ನಿಂತ್ಕೊಂಡ್ಬಿಟ್ರು. ಮಾತು ಹೊರಲಿಲ್ಲ ಬಾಯಿಯಿಂದ ಅವರಿಗೆ. ಆಗ ಆ ಬೃಂದಾವನದ ಕೆಳಗಡೆ ಗುಹಾದಲ್ಲಿ ಕೂತ್ಕೊಂಡಿರ್ತಕ್ಕಂಥ ರಾಯರು ಸಾಕ್ಷಿ ಹಯಾಸ್ಯೋತ್ರಹಿ, ಅಪ್ಪಣ್ಣ ನೀ ಏನು ಮಾತಾಡಿಯಲ್ಲ ಹೇಳಿಯಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿ ಯಾರು ಗೊತ್ತಾ? ಹೈವದನ ರೂಪಿ ಪರಮಾತ್ಮ. ನಿನ್ನಲ್ಲಿ ನಿಂತುಕೊಂಡು ಯಾಕೆ ಇದೆಲ್ಲ ನುಡಿಸಿದ್ರು ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಮಾಡ್ತಾನ ಬಿಡ್ತಾನ ಅದು ನನಗೆ ಗೊತ್ತಿಲ್ಲ. ಏನೇ ಆಗಲಿ ನನ್ನನ್ನು ನಿದರ್ಶನವಾಗಿಟ್ಕೊಂಡು ನನ್ನನ್ನು ಮುಂದೆ ಇಟ್ಟುಕೊಂಡು ನಿನ್ನ ಮುಂದೆ ಇಟ್ಟು ನಿನ್ನ ಬಾಯಿಯಿಂದ ಈ ರೀತಿ ಸ್ತೋತ್ರ ಮಾಡಿಸಿದ್ದ ಆ ಪರಮಾತ್ಮನೇ, ಆ ಹೈವದನ ರೂಪಿಯ ಪರಮಾತ್ಮನೇ ನಿನ್ನ ಮಾತುಗಳಿಗೆಲ್ಲ ನಿರ್ಣಯ ಕೊಡ್ತಕ್ಕಂಥವನು. ಅವನೇ ಅದನ್ನು ಸತ್ಯ ಮಾಡುವವನು ಅಥವಾ ಅಸತ್ಯ ಮಾಡುವವನು, ಎಲ್ಲ ಅವನಿಗೆ ಸಂಬಂಧಪಟ್ಟಿದ್ದು. ನಂದೇನು ಇಲ್ಲ ಅಂತ ಸ್ಪಷ್ಟ ಮಾಡಿದರು. ಆ ಸಂದರ್ಭದಲ್ಲಿ ಅಪಣಾಚಾರ್ಯ ಏನು ಹೇಳಿದ್ದಾರೆ ಮೇಲೆ, ಯಾರಾದರೆ ಈ ಸ್ತೋತ್ರವನ್ನು ಯೋ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ಯ ಪಡೇತ್, ರಾಘವೇಂದ್ರ ಸ್ವಾಮಿಗಳ ಪಾದ ಕಮಲಗಳನ್ನು ಮನಸ್ಸಿನಲ್ಲಿ ಸ್ಮರಣ ಮಾಡ್ತಾ ಈ ಸ್ತೋತ್ರವನ್ನು ಯಾರಾದರೆ ಭಕ್ತಿಯಿಂದ ಪಠನ ಮಾಡ್ತಾರೋ ಅವರಿಗೆ ಸ್ತೋತ್ರಂ ದಿವ್ಯಮಿದಂ ಯಪ್ಪಟೀತ್, ಯಾರು ಪಠಿಸ್ತಾರೋ ಸದಾ ನಹಿ ಭವೇತ್ ತಸ್ಯ ಅಸುಖಂ ಕಿಂಚನ, ಅಂಥವರಿಗೆ ಎಂದೆಂದಿಗೂ ದುಃಖ ಅಂಬೋದೇ ಆಗೋದಿಲ್ಲ. ಅವರ ಜೀವನ ಅಂದರೆ ಭಕ್ತಿಯಿಂದ ರಾಯರ ಪಾದ ಪದ್ಮಗಳನ್ನು ಹೃದಯದಲ್ಲಿ ಸ್ಮರಿಸ್ತಾ ಈ ಮಂತ್ರವನ್ನು ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೋ ಅವರಿಗೆ ಜೀವನದಲ್ಲಿ ಎಂದೂ ದುಃಖ ಆಗೋದಿಲ್ಲ. ಮತ್ತೇನಾಗ್ತದೆ? ಕಿಂತು ಇಷ್ಟಾರ್ಥ ಸಮೃದ್ಧಿರೇವ, ದುಃಖ ಆಗೋದಿಲ್ಲ ಅಂತ ಬರೇ ಅಲ್ಲ, ಅವರ ಏನೇನು ಅಪೇಕ್ಷೆಗಳವೆ ಅವೆಲ್ಲ ಈಡೇರ್ತವೆ. ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕೀರ್ತಿ ದಿಗ್ವಿಜಿತ ವಿಭೂತಿರೋತ್ವ, ಕೀರ್ತಿವಂತನಾಗ್ತಾರೆ, ದಿಕ್ಕುಗಳಲ್ಲಿ ವಿದಿತನಾಗ್ತಾರೆ, ಎಲ್ಲ ಕಡೆ ಪ್ರಚಾರ ಹೊಂದುತ್ತಾರೆ. ವಿಭೂತಿ ಇರುತ್ತಲ್ಲ, ಸಂಪತ್ತು ಅತುಲವಾದ ವಿಭೂತಿ ಅವರಿಗೆ ಸಂಪ್ರಾಪ್ತವಾಗ್ತದೆ. ಯಾರ ಅನುಗ್ರಹದಿಂದ? ಕಮಲಾನಾಥ ಪ್ರಸಾದೋದಯಾತ್, ಅಂದರೆ ರಾಯರಿಂದ ಅಂತ ಅವ್ರು ಹೇಳಿಲ್ಲ, ಕಮಲಾನಾಥನ ಪ್ರಸಾದದಿಂದ. ಭಾಳ ಅದ್ಭುತವಾದ ಶಬ್ದ ಪ್ರಯೋಗ ಮಾಡಿದರು.
ಕಮಲಾನಾಥ ನಮ್ಮ ರಾಯರಲ್ಲಿ ನಿಂತುಕೊಂಡು ಯಾರು ಈ ರಾಘವೇಂದ್ರ ಸ್ತೋತ್ರವನ್ನು ಪಠನ ಮಾಡ್ತಾರೆ ಅಂಥ ಪಠಿಸ್ತಕ್ಕಂಥ ವ್ಯಕ್ತಿಗಳಿಗೆ ದುಃಖ ಆಗದಂತೆ ನೋಡಿಕೋತಾನೆ, ಅವರಿಗೆ ಬೇಕಾಗಿರತಕ್ಕಂಥ ಇಷ್ಟಾರ್ಥಗಳನ್ನೆಲ್ಲ ಪೂರ್ಣ ಮಾಡ್ತಾನೆ ಮತ್ತು ಕೀರ್ತಿ ಕೊಡ್ತಾನೆ, ದಿಗ್ವಿಜಿತ ಎಲ್ಲ ದುಃಖಗಳಲ್ಲಿ ಪ್ರಸಿದ್ಧಿಯನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ. ಯಾರು? ಕಮಲಾನಾಥ ಕೊಡ್ತಾನೆ ಅಂತಂದರು. ಯಾಕೆ ಕಮಲಾನಾಥ ಅಂತ ಯಾಕಾದರು? ಸಾಮಾನ್ಯವಾಗಿ ಕಮಲಾನಾಥ ಅಂದರೆ ಕಮಲ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯ ನಾಥ ಅಂದರೆ ಸ್ವಾಮಿ, ಗಂಡ ಅಂದರೆ ನಾರಾಯಣ ಅಂತ ಸಾಮಾನ್ಯವಾಗಿ ಅರ್ಥ ಹೇಳ್ಬೋದು. ಲಕ್ಷ್ಮೀಪತಿ ಅಂದರು ಒಂದೇ, ಕಮಲಾನಾಥ ಅಂದರು ಒಂದೇ, ಶ್ರೀಪತಿ ಅಂತಂದರು ಒಂದೇ, ರಮಾಪತಿ ಅಂತಂದರು ಒಂದೇ, ಇವೆಲ್ಲ ಒಂದೇ ಪರ್ಯಾಯ ಪದಗಳು. ಆದರೆ ಭಗವಂತನಿಗೆ ಹೆಸರುಗಳವಲ್ಲ, ಅವು ಒಂದೊಂದು ವಿಶಿಷ್ಟವಾಗಿರ್ತಕ್ಕಂಥ ಹೆಸರುಗಳು, ಯಾವುದೋ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಿದ್ದು, ಒಂದು ವ್ಯಕ್ತಿತ್ವವನ್ನು ಹೇಳ್ತಕ್ಕಂಥದ್ದು. ಏನದು? ಕಮಲಾನಾಥ ಎಂಬ ಶಬ್ದ ಅದಲ್ಲ, ಸಾಮಾನ್ಯವಾದ ರೀತಿಯಲ್ಲಿ ಅರ್ಥ ಮಾಡಿದರೆ ನಾರಾಯಣ, ಲಕ್ಷ್ಮಿಗೆ ಪತಿಯಾದವನು ನಾರಾಯಣ, ವಾಸುದೇವ, ಯಾವುದನ್ನು ಹೇಳ್ಬೋದು ನೀವು. ಎಲ್ಲ ರೂಪಗಳು ಭಗವಂತ ಲಕ್ಷ್ಮಿಗೆ ಪತಿಯಲ್ಲ. ಆದರೆ ಕಮಲ ಅಂತಕ್ಕಂಥದ್ದು ಲಕ್ಷ್ಮಿಗೆ ಒಂದು ಅವತಾರ, ಒಂದು ರೂಪ. ಅದು ಭಗವಂತನಿಗೆ ಅನಂತ ರೂಪಗಳು ಯಾವುವು? ಭಗವಂತ ಮೊಟ್ಟ ಮೊದಲು ನಾರಾಯಣ, ಆ ನಾರಾಯಣ ರೂಪದಿಂದ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ರೂಪಗಳು ಬಂದವು. ಆ 4 ರೂಪಗಳಿಂದ ದಶಾವತಾರಗಳು ಬಂದವು, ಮತ್ಸ್ಯಾದಿ ರೂಪಗಳು ಬಂದವು, ಕೇಶವಾದಿ 24 ರೂಪಗಳು ಬಂದವು, ನಾರಾಯಣಾದಿ 100 ರೂಪಗಳು ಬಂದವು, ಅಜಾದಿ 51 ರೂಪಗಳು ಬಂದವು, ಆಮೇಲೆ ವಿಶ್ವಾದಿ ಸಹಸ್ರ ರೂಪಗಳು ಬಂದವು, ಅದರಂತ ಅಜಿತಾದಿ ಅನಂತ ರೂಪಗಳು ಅಭಿವ್ಯಕ್ತವಾದವು. ಇವುಗಳಿಗೆಲ್ಲ ಕೂಡ ಲಕ್ಷ್ಮಿ ಇದ್ದಾಳೆ. ಎಲ್ಲದಕ್ಕೂ ಒಂದೊಂದು ರೂಪ ಅವಳು ತಾನೆ. ಹೇಗೆ ನಾರಾಯಣ ಮತ್ಸ್ಯರೂಪ ತಾಳಿದ, ಮತ್ಸ್ಯರೂಪಿಯಾದ ಭಗವಂತನಿಗೆ ರಮಾದೇವಿ ಹೆಂಡತಿಯಾಗಿ ಒಂದು ರೂಪ, ಸೇವೆ ಮಾಡಲಿಕ್ಕಾಗಿ ಒಂದು ರೂಪ ತಾಳನ ಮಾಡಿದಳು. ಕೂರ್ಮ ರೂಪದಲ್ಲಿ ಭಗವಂತ ಬಂದ ಕೂಡಲೇ ಅವನ ಸೇವೆಗಾಗಿ ರಮೆ ಕೂಡ ಒಂದು ರೂಪ ತಾಳಿದ್ಲು. ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಎಲ್ಲ ರೂಪಗಳಿಗೆ ಒಂದೊಂದು ರೂಪಕ್ಕೆ ಆವಾವ ದೇಶಾದಿ, ಆವಾವ ಕಾಲಾದಿ, ಆವಾವ ರೂಪ ಧರಿಸುವ ಕೋಲೆ, ಆವಾವ ರೂಪವ ಧರಿಸಿದ ಹರಿ ಮನೋಭಾವ ತಿಳಿದು ತಾನು ಉದಿಸೋಳು ಕೋಲೆ. ಭಗವಂತ ಯಾವ್ಯಾವ ದೇಶದಲ್ಲಿ, ಯಾವ್ಯಾವ ಕಾಲದಲ್ಲಿ, ಯಾವ್ಯಾವ ಸಮಯದಲ್ಲಿ ಏನೇನು ರೂಪ ತಾಳ್ತಾನೆ, ಆ ರೂಪಗಳ ಸೇವೆಗಾಗಿ ಜಗನ್ಮಾತೆ ಅವನ ಮನಸ್ಸಿನ ಅಪೇಕ್ಷೆಯಂತೆ ತಾನು ಒಂದು ರೂಪವನ್ನು ಧಾರಣ ಮಾಡಿ ಸೇವೆ ಮಾಡ್ತಾ ಇರ್ತಾಳಂತೆ. ವೇದವ್ಯಾಸರಾಗಿ ಅವತಾರ ಮಾಡಿದರು ಯಾರು? ಪರಮಾತ್ಮ. ಆಗ ವೇದವ್ಯಾಸರು ಮದುವೆ ಮಾಡಿಕೊಂಡಂತೆ ನಮಗೆ ಕಾಣಿಸ್ತಾ ಇಲ್ಲ. ಆಗ ರಮಾದೇವಿ ಏನು ಮಾಡಿದ್ದಾಳೆ? ಆ ಸ್ವಾಮಿಗೆ ಸೇವೆ ಮಾಡಲಿಕ್ಕಾಗಿ ಸ್ವತಃ ತಾನು ಕೃಷ್ಣಾಂಜನವಾಗಿ ಆಗಿದ್ದಾಳೆ. ಅಂದರೆ ವೇದವ್ಯಾಸರು ಕೂಡ್ತಕ್ಕಂಥ ಕೃಷ್ಣಾಂಜನ ರೂಪದಲ್ಲಿ ಲಕ್ಷ್ಮಿ ಇದ್ದಾಳೆ. ಅಂದರೆ ಒಟ್ಟಿನ ಮೇಲೆ ವೇದವ್ಯಾಸರ ದೇವಿಗೆ ಲಕ್ಷ್ಮೀದೇವಿ ಕೃಷ್ಣಾಂಜನವಾಗಿ ಸೇವೆ ಸಲ್ಲಿಸ್ತಾ ಇದ್ದಾಳೆ. ನಾರಾಯಣ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ನಾರಾಯಣ ಇದ್ದಾನಲ್ಲ, ಆ ನಾರಾಯಣನಿಗೆ ಸೇವೆ ಸಲ್ಲಿಸ್ಲಿಕ್ಕಾಗಿ ಜಗನ್ಮಾತೆ ಕಮಲವಾಗಿ ಅವನಿಗೆ ಆಸನ ಆದಳು. ಆಸನ ರೂಪದಲ್ಲಿ ಕಮಲವಾಗಿ ನಾರಾಯಣ ಸೇವೆ. ಹಾಗೆ ಭಗವಂತನ ಯಾವ್ಯಾವ ರೂಪ ಇದೆ ಆ ರೂಪಗಳ ಸೇವೆಗಾಗಿ ಲಕ್ಷ್ಮಿ ಕೂಡ ಒಂದೊಂದು ರೂಪ. ಹಾಗೆ ಕೇಶವಾದಿ 24 ರೂಪಗಳವಲ್ಲ, ಈ ಕೇಶವಾದಿ 24 ರೂಪಗಳಿಗೆ ಲಕ್ಷ್ಮೀದೇವಿ ಕೂಡ 24 ರೂಪ ತಾಳಿದ್ದಾಳೆ. ಒಂದೊಂದು ಕೇಶವಗೆ ಶ್ರೀದೇವಿ, ಕೇಶವನ ಪತ್ನಿ, ಅವನ ಸೇವೆಗಾಗಿ ಒಂದು ರೂಪ ಯಾವುದದು? ಶ್ರೀದೇವಿ ಅಂತಕ್ಕಂಥ ರೂಪ. ಕಮಲ ಅಂತಕ್ಕಂಥ ರೂಪ ಮಾಧವನಿಗೆ, ಕೇಶವ, ನಾರಾಯಣ, ಮಾಧವ. ಮೂರನೇ ಅವತಾರ ರೂಪ ಯಾವುದು? ಮಾಧವ. ಈ ಮಾಧವನಿಗೆ ಸೇವೆ ಮಾಡಲಿಕ್ಕಾಗಿ ಲಕ್ಷ್ಮಿ ಯಾವ ರೂಪ ತಾಳಿದ್ಲು? ಕಮಲ ಅಂತ ರೂಪ ತಾಳಿದ್ಲು. ಮರಿಬಾರ್ದು ನೀವು. ಕೇಶವ, ಭಗವಂತ ಕೇಶವ ರೂಪ ತಾಳಿದಾಗ ಶ್ರೀದೇವಿ ಆದಳು. ಭಗವಂತ ಮಾಧವ ರೂಪ ತಾಳಿದಾಗ ಜಗನ್ಮಾತೆ ಕಮಲ ಅಂತ ರೂಪ ತಾಳಿದ್ಲು. ಸೊ ಕಮಲಾನಾಥ ಯಾರು ಅಂದರೆ ಮಾಧವ ಅಂತ ಮರಿಬಾರ್ದು. ಕಮಲಾನಾಥ ಅಂದರೆ ನಾರಾಯಣ, ವಾಸುದೇವ ಹಂಗೆ ಹೇಳ್ಬೋದು, ಹೇಳಬಾರ್ದು ಅಲ್ಲ. ಬಟ್ ಕಮಲ ಅಂತಕ್ಕಂಥ ವಿಶಿಷ್ಟವಾದ ಲಕ್ಷ್ಮಿಯ ರೂಪ ಯಾರ ಸೇವೆಗಾಗಿ ಬಂದದ್ದು ಅಂದರೆ ಮಾಧವನ ಸೇವೆಗಾಗಿ ಬಂದದ್ದು. ಸೊ ಮಾಧವನ ಪತ್ನಿ ಯಾರು? ಕಮಲ. ಕಮಲೆಯ ಗಂಡ, ಯಜಮಾನ, ಸ್ವಾಮಿ ಯಾರು ಅಂದರೆ ಮಾಧವ. ಇವರಿಬ್ಬರು ಏನಿದ್ದಾರಲ್ಲ, ಯಾತಕ್ಕೆ ಅಭಿಮಾನಿಗಳು? ಇವರು ಏನು ಮಾಡ್ತಾರೆ? ಈ ಕಮಲ ರೂಪ ನಾರಾಯಣ ಮಾಧವ ರೂಪವನ್ನು ಯಾಕೆ ತಾಳಿದ? ಲಕ್ಷ್ಮಿ ಅವನ ಸೇವೆಗಾಗಿ ಕಮಲ ರೂಪ ಯಾಕೆ ತಾಳಿದ್ನು ಅಂದರೆ 24 ತತ್ವಗಳನ್ನು ಭಗವಂತ ಸೃಷ್ಟಿ ಮಾಡಿದ. ಅದರಲ್ಲಿ ಅಹಂಕಾರ ತತ್ವ ಅಂತ 3ನೇದು, ಮಹತ್ತತ್ವ, ಅವ್ಯಕ್ತ ತತ್ವ,
ಮಹತ್ತತ್ವ ಅಹಂಕಾರ ತತ್ವ. ಈ ಅಹಂಕಾರ ತತ್ವವನ್ನು ನಿಯಮನ ಮಾಡಬೇಕಾದ್ರೆ, ಅದನ್ನು ರಕ್ಷಣೆ ಮಾಡಬೇಕಾದರೆ, ಅದಕ್ಕೆ ಪವರ್ ಕೊಡಬೇಕಾದ್ರೆ ಯಾರು ಬರಬೇಕಾಯಿತು? ಭಗವಂತ ಬರಬೇಕಾಯಿತು. ಯಾವ ರೂಪದಿಂದ ಬಂದ? ಮಾಧವ ಎನ್ನುವ ರೂಪದಿಂದ ಬಂದ. ಇಂಥ ಮಾಧವನ ಅಂದರೆ ಅಹಂಕಾರ ತತ್ವಕ್ಕೆ ನಿಯಾಮಕನಾಗಿ ಅದರಲ್ಲಿ ನಿಂತಿದ್ದು ವ್ಯಾಪಾರ ಮಾಡತಕ್ಕಂಥ ಮಾಧವನ ಸೇವೆಗಾಗಿ ನಮ್ಮಮ್ಮ ಜಗದಂಬೆ ಲಕ್ಷ್ಮಿ ಕಮಲಾಂತ ರೂಪದಿಂದ ಬಂದಳು. ಸೊ ಈ ಮಾಧವ ಕಮಲ ಇವರಿಬ್ಬರು ಅಹಂಕಾರ ತತ್ವಕ್ಕೆ ನಿಯಾಮಕರು, ಅಹಂಕಾರ ತತ್ವದಲ್ಲಿ ಇರತಕ್ಕಂಥವರು. ಇಂಥ ಅಹಂಕಾರ ತತ್ವದಿಂದ ಏನು ಮಾಡ್ತಾರೆ ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.